ಡೆವಿಲ್ ಗ್ಯಾಂಗ್ಗೆ ಬಿಗ್ ರಿಲೀಫ್. ಕಂಬಿ ಹಿಂದಿನ 131 ದಿನ 6 ತಿಂಗಳುಗಳ ನರಕ ಅಂತ್ಯ. ದರ್ಶನ್ಗೂ ಪವಿತ್ರ ಗೌಡಗೂ ಜಾಮೀನು ಸಿಕ್ಕಿದೆ. ಡೆವಿಲ್ ಗ್ಯಾಂಗ್ಗೆ ಬಿಗ್ ರಿಲೀಫ್. ಕಂಬಿ ಹಿಂದೆ 131 ದಿನ 6 ತಿಂಗಳ ನರಕ ಅಂತ್ಯ. ಆಸ್ಪತ್ರೆಯಲ್ಲಿ 45 ದಿನ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆ. 6 ತಿಂಗಳು 2 ದಿನ ನರಕ ಅನುಭವಿಸಿದ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. 4 ಗೋಡೆಗಳ ಮಧ್ಯೆ ಕಣ್ಣೀರಿಟ್ಟು ಬಳ್ಳಾರಿ ಜೈಲಲ್ಲಿ ಬಳಲಿ ಆಸ್ಪತ್ರೆ ಬೆಡ್ನಲ್ಲಿ ಬೆಂಡಾಗಿದ್ದ ದಾಸನಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. 6 ತಿಂಗಳ ಬಳಿಕ ಕೊಲೆಯಾರೋಪಿ ದರ್ಶನ್ಗೆ ಜಾಮೀನು. ಬೆನ್ನು ನೋವಿನಿಂದ ನರಳುತ್ತಿರೋ ದರ್ಶನ್ಗೆ ಬಿಗ್ ರಿಲೀಫ್. ಕಂಬಿ ಹಿಂದೆ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದದ್ದು ಇದೇ ಡಿ ಗ್ಯಾಂಗ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ತಗ್ಲಾಕೊಂಡು ರಾಜ್ಯ ವಿವಿಧ ಜೈಲುಗಳಲ್ಲಿ ಬಂಧಿಯಾಗಿದ್ರು. ಅದರಿಂದ ಇದೇ ಡಿ ಗ್ಯಾಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಎಂದು ದರ್ಶನ್, ಪವಿತ್ರ ಗೌಡ, ನಾಗರಾಜು, ಅನುಕುಮಾರ್, ಎಂ ಲಕ್ಷ್ಮಣ್, ಜಗದೀಶ್, ಪ್ರದೋಷ್ ರಾವ್ಗೆ ಬೇಲ್ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವುದು ಕೂಡ ಗಂಭೀರವಾದ ಆರೋಪವೇ. ಆದರೆ ಶಾಸನ ಏನ್ ಹೇಳ್ತದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನ್ ಹೇಳ್ತದೆ, IPC ಏನ್ ಹೇಳ್ತದೆ, ಈ 201 ಕಲಂ 201 ಏನಿದೆ, ಈ ಅಡಿಯಲ್ಲಿ 201 ಅಡಿಯಲ್ಲಿ ಅಪರಾಧ ಜರುಗಿದ್ರೆ ಅದು ಜಾಮೀನಿಯ ಅಪರಾಧ, ಅದು ಬೇಲೇಬಲ್ ಅಫೆನ್ಸ್ ಆಗ್ತದೆ. ಹಾಗಾಗಿ ಸಾಕ್ಷ್ಯನಾಶ ಮಾಡುವುದು ಅದು ಎಷ್ಟೇ ಒಂದು ಗಂಭೀರ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡಿದರೂ ಕೂಡ ಅದು ಜಾಮೀನಿಯ ಅಪರಾಧ ಅಂತ ಶಾಸನ ಹೇಳ್ತದೆ. ದರ್ಶನ್ಗೆ ಬೇಲ್ ನೀಡಿರುವ ಹೈಕೋರ್ಟ್ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ. ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಸಬೇಕು. ಹೈಕೋರ್ಟ್ ವಿಧಿಸಿರುವ ಷರತ್ತುಗಳನ್ನ ಸೆಷನ್ಸ್ ಕೋರ್ಟ್ನಲ್ಲಿ ಪೂರೈಸಬೇಕು. ತಲಾ 2 ಶ್ಯೂರಿಟಿಗಳನ್ನ ಕೋರ್ಟ್ಗೆ ಒದಗಿಸಬೇಕು. ಸಾಕ್ಷ್ಯನಾಶ ಮಾಡಬಾರದು, ಪ್ರಭಾವ ಬೀರಬಾರದು ಹಾಗೂ ದರ್ಶನ್ ಹೆಲ್ತ್ ಬಗ್ಗೆ ಮಾಹಿತಿ ನೀಡಬಾರದೆಂಬ ಷರತ್ತು ಇರೋ ಬಗ್ಗೆ ಖುದ್ದು ವಕೀಲ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸರ್, ನಾವು ಈ ಪ್ರಕರಣದಲ್ಲಿ ಅಂದ್ರೆ ಮಾನ್ಯ ಹಿರಿಯ ವಕೀಲರಾದ CV ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾದ ವಾದ ಮಂಡನೆ ಮಾಡಿದ್ರು. ಅಂದ್ರೆ ಇದು 302 ಪ್ರಕರಣ ಆದ್ರಿಂದ, ಅಂದ್ರೆ ಕೊಲೆ ಪ್ರಕರಣ ಆದ್ರಿಂದ ಇದರಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ನರು ಹಾಜರುಪಡಿಸಿದ್ರು. ಆದರೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಘಟನೆಯನ್ನು ನೋಡಿಲ್ಲ, ಅವ್ರನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ವಿರುದ್ಧವಾಗಿ ಹುಟ್ಟಾಕ್ಲಾಗಿದೆ ಅನ್ನೋದು ನಮ್ಮ ಮುಖ್ಯವಾದ ಆಗಿತ್ತು ಸರ್. ಆಮೇಲೆ ಉಳಿದಂತೆ ಸಹ ಅವರು ಯಾವ ರೀತಿಯ ರಿಕವರಿಗಳು, ಅವ್ರದ್ದು ರಕ್ತಸಿಕ್ತ ಬಟ್ಟೆಗಳು ಇಲ್ಲಿ ಇರಲಿಲ್ಲ, ಆದ್ರೂ ಅವ್ರು ಯಾವ ರೀತಿ ಅದನ್ನ ಪ್ಲಾಂಟ್ ಮಾಡಿದ್ರು ಅನ್ನೋದನ್ನೆಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ವಾದ ಮಂಡನೆ ಮಾಡಿದ್ವಿ. ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದೆ. ಪತಿಗೆ ಬೇಲ್ ಸಿಕ್ಕಿರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಖುಷಿಯಲ್ಲಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಕೈಯಲ್ಲಿ ಹೂ ಇರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಇನ್ನು ಈ ಹಿಂದೆ ದರ್ಶನ್ಗೆ ಬೇಲ್ ಸಿಗಲಿ ಅಂತ 4 ಬಾರಿ ಬಳ್ಳಾರಿಯ ಕನಕ ದುರ್ಗಮ್ಮಗೆ ಪೂಜೆ ಮಾಡಿದ್ರು. ಇಷ್ಟೇ ಅಲ್ಲ, ಪೂರ್ಣಾವಧಿ ಜಾಮೀನು ಸಿಕ್ಕ ಬಳಿಕ ಪತಿಯೊಂದಿಗೆ ಮತ್ತೊಮ್ಮೆ ದೇವಸ್ಥಾನಕ್ಕೆ ಬರೋದಾಗಿ ಹರಕೆ ಕಟ್ಟಿದ್ದಾರಂತೆ. ಹೀಗಾಗಿ ಕನಕ ದುರ್ಗಮ್ಮ ದೇಗುಲಕ್ಕೆ ದರ್ಶನ್ ಜೊತೆಗೆ ತೆರಳುವ ಬಗ್ಗೆ ಮಾಹಿತಿ ಇದೆ. ಇನ್ನು ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ದರ್ಶನ್ 45 ದಿನಗಳಲ್ಲಿ ಏನೇನ್ ಮಾಡಿದ್ರು ಅನ್ನೋದನ್ನೇ ನೋಡೋದಾದ್ರೆ, ನವೆಂಬರ್ 1ರಂದು ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾಗ್ತಾರೆ. ಬೆನ್ನು ಹುರಿ ಇರೋ ಕಾರಣ ಅನಾರೋಗ್ಯ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆಯುತ್ತಾರೆ. ಆದ್ರೆ ತಕ್ಷಣವೇ ಯಾವುದೇ ರೀತಿಯಲ್ಲಿ ಸರ್ಜರಿ ನಡೆಯೋದಿಲ್ಲ. ಪತ್ನಿಯು ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಡೇಟ್ ಫಿಕ್ಸ್ ಆಗೋದಿಲ್ಲ. ಮೊನ್ನೆಯಷ್ಟೇ ಸರ್ಜರಿಗೂ ಡೇಟ್ ಫಿಕ್ಸ್ ಆಗಿದೆಯಂತ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಹೇಳಿದ್ರು. ಆದ್ರೆ ಇನ್ನೂ ದರ್ಶನ್ಗೆ ಸರ್ಜರಿ ನಡೆದಿಲ್ಲ. ದರ್ಶನ್ಗೆ ಜಾಮೀನು ಸಿಕ್ಕ ಖುಷಿ ಮಾತ್ರವಲ್ಲ, ಆತಂಕ ಕೂಡ ಇದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಜಾಮೀನು ಆದೇಶ ಪ್ರತಿ ಸಿಕ್ಕ ಬಳಿಕ ಪೊಲೀಸರು ಅಧಿಕಾರಿಗಳಿಂದ ಸಭೆ ಮಾಡಲಿದ್ದು, ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹೀಗಾಗಿ ಕೂಡಲೇ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಿದೆ. ಹೀಗಾಗಿ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಇನ್ನೂ ಸ್ವಲ್ಪ ದಿನ ಫಿಸಿಯೋಥೆರಪಿ ಮುಂದುವರಿಸುವ ಸಾಧ್ಯತೆ ಇದೆ.
ರೇಣುಕಾಸ್ವಾಮಿ ಕೊಲೆಯಲ್ಲಿ ಬರೋಬ್ಬರಿ 6 ತಿಂಗಳ ನರಕ ಅಂತ್ಯವಾಗಿದೆ. ಈ ಗ್ಯಾಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, TV9.